ಕಿಚನ್ ಸೆಂಟರ್ ಅಂತ ಒಂದು ಯೂಟ್ಯೂಬ್ ಚಾನಲ್. ಹಾಯ್. ಓಕೆ, ಹಾಯ್ ಹಾಯ್. ಪೂಜೆ ಎಲ್ಲ ಮುಗಿಸ್ತು, ಆಮೇಲೆ ತಿನ್ನೋದು ಮಾತ್ರ ತೋರಿಸ್ತೇನೆ ಅಷ್ಟೇ. ಮಿಗಿಲ್ಸಿಲ್ಲ ಅನ್ಸುತ್ತೆ, ಮೈಕ್ ತರಬೇಕಿತ್ತು. ಊರಲ್ಲಿ ಮಾರಮ್ಮನ ಜಾತ್ರೆ ನಡೀತಿದೆ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ ಹಬ್ಬಕ್ಕೆ, ಜಾತ್ರೆಗೆ ಆರತಿ ತೊಗೊಂಡು ಹೋಗೋದಕ್ಕೆ. ಸೊ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ತಡಿ, ಆಡ್ತೀನಿ ತೆಗಿ ಫಸ್ಟು. ಹೊಸಕೋಟೆ ತೆಗ್ದಿದ್ದೆಲ್ಲ ಯಾವುದೋ ಒಂದು ರೀಲ್ಸ್. ನಮ್ಮ ಅಜ್ಜಿ ಪಾಪ ಎಲ್ಲ ಕೆಲಸ ಮಾಡಿ ಹೊರಗೋಗಿ ಪಾಪ ಸ್ನಾನ ಮಾಡಿ ಸುಮ್ಮನಾಗೈತೆ, ರೆಡಿನೇ ಆಗಿಲ್ಲ. ಆರತಿಗೆಲ್ಲ ರೆಡಿ ಆಗ್ತಿದೆ. ಪೂಜೆ ಆಯಿತು. ಇದು ನಮ್ಮ ಆರತಿ. ಮಾಯ ಮೇಡಮ್ ಹಂಗೆ ಹೋಗಿ ಇಲ್ಲಿ. ಓಕೆ, ಎಲ್ಲ ಮೆಸ್ಸಿ. ಮರಿ ತರಿಸಿದೆ. ಪ್ರಸಾದಕ್ಕೆ ಪೂಜೆ ಎಲ್ಲ ಮುಗಿಸ್ತು. ಮಕ್ಕ ಫುಲ್ಲು ಇದು ಮಾರ್ಕ್ ಅಂತ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಇವಾಗ ಅಡುಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ತೆಗಿತೀನಿ. ಇಲ್ಲಿ ನೋಡಿ, ನಮ್ಮಜ್ಜಿ ಏನು ಚಿಕನು ಪಾರಮ್ ತಾನೇ ಇದು ಕಟ್ ಮಾಡ್ತಿದ್ದಾರೆ ಅಡುಗೆಗೆ ಅಂತ ಎಲ್ಲ ಪ್ರಿಪ್ರೇಷನ್. ಹಾಯ್ ಮಾಡಜ್ಜಿ. ಹಾಯ್. ಓಕೆ, ಹಾಯ್ ಹಾಯ್. ಇಲ್ಲಿ ನಮ್ಮ ಆಂಟಿ ಇವತ್ತು ನಮ್ಮ ಬಿರಿಯಾನಿ ಮಾಡುತ್ತಿರುವ ವ್ಯಕ್ತಿ ಇವರ ನೋಡಿ. ನಾಗಮಣಿ ಕಿಚನ್ ಸೆಂಟರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ನಾಗಮಣಿ ಸ್ಪೆಷಲ್ ಬಿರಿಯಾನಿ ಅಂತ. ಇಲ್ಲ ಗೈಸ್, ಫುಲ್ ಸೀರಿಯಸ್ಸು, ನೀವೇನು ಅಂದ್ಕೊಬೇಡಿ. ಅವರು ಡಿಸ್ಟರ್ಬೆನ್ಸ್, ನೀವೇನೋ ಅಂದ್ಕೊಬೇಡಿ. ಅವರು ಕಾಮಿಡಿನೂ ಕೂಡ ಸೀರಿಯಸ್ ತಗೊಳ್ಳೋ ಏಕೈಕ ವ್ಯಕ್ತಿ ನಮ್ಮ ಫ್ಯಾಮಿಲಿಲಿ ಅಂದರೆ ಅದು ಇವರೇ. ಇಲ್ಲ ನಮ್ಮಮ್ಮ ಮಿಕ್ಸಿಗೆಲ್ಲ ಹಾಕೊಂಬಂದಿನ ಏನು ಹೇಳೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು. ಇಲ್ಲಿ ನನ್ನ ತಂಗಿ ಬಿಡಿ ಬ್ಯಾಗ್ ತೋರಿಸ್ತೈತೆ. ಇಲ್ಲಿ ನಮ್ಮ ತಂಗಿ ಫುಲ್ಲು ಇದೇನು ನಾಚಿಕೆ. ಇದೆಲ್ಲ ಸ್ವಲ್ಪ ತರಕಾರಿ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಬಿರಿಯಾನಿಗೆ ಅಂತ. ನಾವು ಒಂದು ಸ್ವಲ್ಪ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗಿ ನಮ್ಮ ಕಿಚನ್ ಸೆಂಟರ್ ಅವ್ರಿಗೆ ಸ್ವಲ್ಪ ಹೋಗಿ ಮಾಡಿ ಬೆಲೆ ಹೆಲ್ಪ್ ಮಾಡಬೇಕು. ನೋಡಿ ಹೆಂಗೆ ಕುತ್ಕೊಂಡಿದ್ದಾನೆ. ಆಹಾ, ಆ ಚೇರು ಅದು ಇದು ಈ ಫುಲ್ ಯಾರಲ್ಲಿ ಅರ್ಧ ಜಾಗ ಪೂರ್ತಿ ಇವರಿಗೆ ಸಲ್ಲುತ್ತೆ. ಬೆಳಗ್ಗೆ ಹಾಕಿರೋ ಊಟ ಕೂಡ ತಿಂದಿಲ್ಲ. ನೋಡಿ ಹೆಂಗ್ ನಗ್ತವ್ರೆ ಅಂದರೆ ಏನ ಗ್ರೈಂಡ್ ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿ ಅಂಗಡಿಯಿಂದಲೂ ತಂದೈತೆ, ಇಲ್ಲಿಂದಲೂ ಆಗ್ತಾ ಇದೆ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮುಖ ಮುಚ್ಕೋತಾರ. ಅದು ಕಿತ್ತು ಹಾಕ್ಬಿಟ್ಯಾ, ಕೈ ಕೆಳಗೆ ಇಳಿಸು. ಇವಾಗ ಫ್ಲಾಶ್ ಸರಿ ಹೋಗ್ತೈತೆ. ಓಕೆ ಫ್ರೆಂಡ್ಸ್, ಅವ್ರಿಗೆ ಏನು ಮಾಡೋಕ್ಕಾಗಲ್ಲ.
ಈಗ ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಕೆಲಸ ಇಕ್ತೀನಿ ನೋಡ್ರಿ ಇನ್ನು ಸ್ವಲ್ಪ ಹೊತ್ತಿಗೆ. ಓ ಹಾಂ, ಸೊ ಇಲ್ಲಿ ಇವ್ರ ಮನೇಲಿ ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಮಮ್ಮಿ ಏನೇನು ಹಾಕೊಂಡ್ಬಿಟ್ಟಿದ್ದಾರೆ. ಓಕೆ, ನಾವೀಗ ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಸ್ಲಿಪ್ಪಿಂಗ್ ಆ್ಯಂಡ್ ಇಲ್ಲೆಲ್ಲ ಪ್ರಿಪೇರ್ ಆಗಿದೆ, ಮಾಡೋದೊಂದೇ ಬಾಕಿ. ಆ್ಯಸ್ ಯೂಶ್ವಲ್ ಹೇಳೋದ್ನೆಲ್ಲ ಇವರೇ ಮಾಡೋದು. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಜಾಸ್ತಿ ಮಾಡಲ್ಲ, ಪ್ರಿಪೇರ್ ಆಗ್ತಾ ಇದೆ ಫುಲ್ಲು. ಆದಮೇಲೆ ತಿನ್ನೋದು ಮಾತ್ರ ತೋರಿಸ್ತೀನಿ ಅಷ್ಟೇ, ಇನ್ನು ಮಿಕ್ಕಿ ತೋರಿಸ್ಬಾರ್ದು. ಇದಾಕವ್ರೆ ಅಂತ ನಾವು ಹೀರಾ ತಿನ್ನಕ್ಕೆ ಬಂದಿದ್ದೀವಿ, ಬೇಜಾರಾಗ್ತಿದ್ದೀವಿ. ಕೇಳಿಸಿಲ್ಲ ಅನ್ಸುತ್ತೆ, ಮೈಕ್ ತರಬೇಕಿತ್ತು. ನಾನು ತೋರಿಸ್ಬೇಡ, ನಾನು ಆಚ್ಕೊತೀನಿ. ಅಲ್ಲಿಂದ ಬೀಡ ತಿನ್ಕೊಂಡು ಬಂದ್ವಿ. ಮಾರಮ್ಮನ ಹಬ್ಬ ತುಂಬಾ ಚೆನ್ನಾಗಾಯಿತು. ಅದಾದಮೇಲೆ ನಮ್ಮ ಏರಿಯಾದಲ್ಲಿ ಡಿ ಜೆ ಕರೆಸ್ಕೊಂಡೆಲ್ಲ ಡ್ಯಾನ್ಸ್ ಆಡ್ತಿದ್ರು. ಸೊ ನಾವು ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ವಿ. ನೋಡಿ ಹಾಗೆ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಮನೇಲಿ ಬಿರಿಯಾನಿ ಎಲ್ಲ ಮಾಡಿದ್ರು, ಊಟ ಎಲ್ಲ ಮಾಡಿಕೊಂಡು ಎಲ್ಲರ ಮನೆಗೂ ಓಡಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟದ ಮಿನಿ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಗಗನ ಭೋಜ್ರ